ಇದು 2019 ಟೆಟ್ ಪೇಪರ್. ಇದು ಪೇಪರ್ 1. ಅದರಲ್ಲಿ ಮ್ಯಾಥಮೆಟಿಕ್ಸಲ್ಲಿ ಫಸ್ಟ್ ಕ್ವಶನ್. ಚಿತ್ರದಲ್ಲಿ ಆಂಗಲ್ ಸಿ ಬಿ ಇ ಈಕ್ವಲ್ ಟು 80 ಡಿಗ್ರಿ ಆದರೆ ಆಂಗಲ್ ಎ ಡಿ ಸಿ ಅಳತೆ. ಇಲ್ಲಿ ಸಿ ಬಿ ಇ ಕೊಟ್ಟಿದ್ದಾರೆ 80 ಡಿಗ್ರಿ ಅಂತ ಕೊಟ್ಟಿದ್ದಾರೆ, 80 ಡಿಗ್ರಿ. ನಮ್ಗೆ ಬೇಕಾಗಿರೋದು ಎ ಡಿ ಸಿ ಅಂದರೆ ಈ ಆಂಗಲ್ ಬೇಕಾಗಿದೆ. ಸೊ ಫಿಗರ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಏನಂತಂದ್ರೆ ಈ ಎ ಬಿ ಸಿ ಡಿ ಅಂತ ಏನು ಚತುರ್ಭುಜ ಇದೆ, ಇದು ಒಂದು ಚಕ್ರೀಯ ಚತುರ್ಭುಜ. ಈ ಒಂದು ಪ್ರಾಪರ್ಟಿನ ನಾವು ಯೂಸ್ ಮಾಡ್ತೀವಿ. ಚಕ್ರೀಯ ಚತುರ್ಭುಜದ ಪ್ರಾಪರ್ಟೀಸ್ ನಾವಿಲ್ಲಿ ಯೂಸ್ ಮಾಡ್ತೀವಿ. ಅಬ್ಸರ್ವ್ ಮಾಡಿದ್ರೆ ಎ ಇ ಅನ್ನೋದು ಒಂದು ಸ್ಟ್ರೈಟ್ ಲೈನ್. ಆ ಸ್ಟ್ರೈಟ್ ಲೈನ್ ಮೇಲೆ ಈ ಕಡೆ ಸಿ ಬಿ ಇ ಆಂಗಲ್ 80 ಡಿಗ್ರಿ 80 ಡಿಗ್ರಿ ಇದೆ ಅಂತಂದ್ರೆ ಎ ಬಿ ಸಿ ಈ ಕಡೆ ಆಂಗಲ್ ಎಷ್ಟು ಡಿಗ್ರಿ ಇರುತ್ತೆ ಅಂದ್ರೆ 100 ಡಿಗ್ರಿ ಇರುತ್ತೆ. ಯಾಕೆ ಅಂದ್ರೆ ಒಂದು ಸ್ಟ್ರೈಟ್ ಲೈನ್ ಅಥವಾ ಸ್ಟ್ರೈಟ್ ಆಂಗಲ್ 180 ಡಿಗ್ರಿ ಇರುತ್ತೆ. ಈ ಕಡೆ 80 ಇದೆ ಅಂತಂದ್ರೆ ಈ ಕಡೆ 100 ಇರಲೇಬೇಕು. ಆಮೇಲೆ ಎ ಬಿ ಸಿ ಡಿ ಅನ್ನೋದು ಒಂದು ಚಕ್ರೀಯ ಚತುರ್ಭುಜ ಆಗಿರೋದ್ರಿಂದ ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಅಳತೆ ಯಾವಾಗ್ಲೂ ಅವುಗಳ ಮೊತ್ತ, ಅಭಿಮುಖ ಕೋನಗಳ ಮೊತ್ತ ಯಾವಾಗ್ಲೂ 180 ಡಿಗ್ರಿಗೆ ಸಮನಾಗಿರುತ್ತೆ. ಸೊ ಇಲ್ಲಿ 100 ಇದೆ ಅಂತಂದ್ರೆ 180 ಆಗ್ಬೇಕು ಅಂತಂದ್ರೆ ಇಲ್ಲಿ ಎಷ್ಟು ಡಿಗ್ರಿ ಇರಬೇಕಾಗುತ್ತೆ ಅಂದ್ರೆ 80 ಡಿಗ್ರಿ ಇರಲೇಬೇಕು. ಯಾಕಂದ್ರೆ 100 + 80 180 ಆಗುತ್ತೆ. ಸೊ ಚಕ್ರೀಯ ಚತುರ್ಭುಜದಲ್ಲಿ ಅಭಿಮುಖ ಕೋನಗಳ ಮೊತ್ತ 180 ಡಿಗ್ರಿ ಮತ್ತು ಸ್ಟ್ರೈಟ್ ಲೈನ್ ಅಲ್ಲಿ ಈ ಎರಡು ಕೋನಗಳ ಮೊತ್ತ 180 ಡಿಗ್ರಿ ಆಗಬೇಕು. ಹಾಗಾಗಿ ಇಲ್ಲಿ 80 ಇದೆ ಅಂತಂದ್ರೆ ಇಲ್ಲಿ 100 ಇರಬೇಕು, ಇಲ್ಲಿ 100 ಇದೆ ಅಂತಂದ್ರೆ ಇಲ್ಲಿ 80 ಇರಬೇಕು. ದೇರ್ಫೋರ್ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಕೊಟ್ಟಿರುವ ಎ ಬಿ ಸಿ ತ್ರಿಭುಜದಲ್ಲಿ ಎ ಬಿ ಮತ್ತು ಎ ಸಿ ಬಾಹುಗಳನ್ನು ವೃದ್ಧಿಸಿದೆ. ಎ ಬಿ ಮತ್ತು ಎ ಸಿಗಳನ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ ಮತ್ತು ಎ ಬಿ ಈಕ್ವಲ್ ಟು ಎ ಸಿ ಅಂದ್ರೆ ಸಮದ್ವಿಬಾಹು ತ್ರಿಭುಜ ಅಂತ ಆಯ್ತು. ಆಮೇಲೆ ಎಕ್ಸ್ ಮತ್ತು ವೈ ಗಳ ಸಂಬಂಧ, ಇದನ್ನ ಎಕ್ಸ್ ಅನ್ಕೊಳ್ರಿ, ಇದನ್ನ ವೈ ಅನ್ಕೊಳ್ರಿ. ಆಕ್ಚುಲಿ ಕೊಡ್ಬೇಕಾಗಿತ್ತು, ಕೊಟ್ಟಿಲ್ಲ. ಎಕ್ಸ್ ಮತ್ತು ವೈ ಗಳ ಸಂಬಂಧ ನೋಡಿ. ಎ ಬಿ ಈಕ್ವಲ್ ಟು ಎ ಸಿ ಆಗಿರೋದ್ರಿಂದ ಇದು ಐಸೋಸೆಲೆಸ್ ಟ್ರಯಾಂಗಲ್, ಸಮದ್ವಿಬಾಹು ತ್ರಿಭುಜ. ಈಕ್ವಲ್ ಸೈಡ್ಸ್ ನ ಆಪೋಸಿಟ್ ಆಂಗಲ್ಗಳು ಯಾವಾಗ್ಲೂ ಈಕ್ವಲ್ ಆಗಿರ್ತವೆ. ದೇರ್ಫೋರ್ ಈ ಆಂಗಲ್ ಅಂದ್ರೆ ಆಂಗಲ್ ಎ ಬಿ ಸಿ ಮತ್ತು ಆಂಗಲ್ ಎ ಸಿ ಬಿ ಈ ಎರಡು ಆಂಗಲ್ಗಳು ಸೇಮ್ ಇರ್ತವೆ. ಎಷ್ಟು ಇರಬಹುದು ಅಂತಂದ್ರೆ ಫಾರ್ ಎಕ್ಸಾಂಪಲ್ ಇದನ್ನ ಥೀಟಾ ಅಂತ ಅನ್ಕೊಂಡ್ರೆ ಥೀಟಾ ಪ್ಲಸ್ 40. ಥೀಟಾ ಪ್ಲಸ್ ಥೀಟಾ ಎಷ್ಟಾಯ್ತು? 2 ಥೀಟಾ ಆಯ್ತು. 2 ಥೀಟಾ ಪ್ಲಸ್ 40 ಮೂರನ್ನು ಆಡ್ ಮಾಡಿದ್ರೆ 180 ಡಿಗ್ರಿ ಆಗ್ಬೇಕು. 40 ಈ ಕಡೆ ಬಂದ್ರೆ 2 ಥೀಟಾ ಈಕ್ವಲ್ ಟು -40 ಆಗುತ್ತೆ. 180 -40 ಅಂದ್ರೆ 140 ಡಿಗ್ರಿ. ಓಕೆ, 140 ಡಿಗ್ರಿ ಡಿವೈಡ್ ಮಾಡಿದ್ರೆ 70 ಡಿಗ್ರಿ ಆಯ್ತು. ಸೊ ಥೀಟಾ ಈಕ್ವಲ್ ಟು 70 ಡಿಗ್ರಿ. ಸೊ ಇದು 70 ಡಿಗ್ರಿ ಇದೆ, ಇದು ಕೂಡ 70 ಡಿಗ್ರಿ ಇದೆ. ಮತ್ತೆ ಎ ಬಿ ಅನ್ನೋದನ್ನ ಎಕ್ಸ್ಟೆಂಡ್ ಮಾಡಿದ್ರೆ ಎ ಸಿ ಅನ್ನೋದು ಕೂಡ ಎಕ್ಸ್ಟೆಂಡ್ ಮಾಡಿದ್ರೆ ಅಂತಂದ್ರೆ ಒಂದು ಸ್ಟ್ರೈಟ್ ಲೈನ್ ಏನು. ಸೊ ಸ್ಟ್ರೈಟ್ ಲೈನ್ ಅಲ್ಲಿ ಎರಡು ಕಡೆ ಏನ್ ಫಾರ್ಮ್ ಆಗಿದೆ ಆಂಗಲ್ಸ್, ಆ ಎರಡು ಆಂಗಲ್ ಗಳ ಸಮ್ ಯಾವಾಗ್ಲೂ ಈಕ್ವಲ್ ಆಗಿ ಸಮ್ ಏನಾಗಬೇಕು ಅಂದ್ರೆ 180 ಡಿಗ್ರಿ ಇರಬೇಕು. ಇದು 70 ಇದೆ ಅಂತಂದ್ರೆ ಇದೆಷ್ಟು ಇರ್ಬೇಕಾಗ್ತದೆ? 110 ಡಿಗ್ರಿ ಇರಬೇಕು. ಯಾಕಂದ್ರೆ ಎರಡನ್ನು ಆಡ್ ಮಾಡಿದ್ರೆ 180 ಬರಬೇಕು. ಇದು ಕೂಡ 70 ಇರೋದ್ರಿಂದ ಇದು ಕೂಡ 110 ಡಿಗ್ರಿ ಆಗಬೇಕು. ಸೊ ಫ್ರಮ್ ದಿಸ್ ವಿ ಕ್ಯಾನ್ ಸೇ ದಟ್ ಎಕ್ಸ್ ಈಸ್ ಈಕ್ವಲ್ ಟು ವೈ. ಸೊ ಫಸ್ಟ್ ಆಪ್ಷನ್ ಈಸ್ ಕರೆಕ್ಟ್. ಎಕ್ಸ್ ಮತ್ತು ವೈ ಗಳೆರಡನ್ನು ಈಕ್ವಲ್ ಆಗಿದೆ ಅಂತ. ಅಥವಾ ಡೈರೆಕ್ಟ್ ಆಗಿನೂ ಹೇಳ್ಬೋದು ನಾವು, ಯಾಕಂದ್ರೆ ಇವೆರಡು ಈಕ್ವಲ್ ಆಗಿದೆ ಅಂತಂದ್ರೆ ಈ ಎರಡು ಆಂಗಲ್ಗಳು ಕೂಡ ಈಕ್ವಲ್ ಆಗಿರುತ್ತೆ ಅಂತ. ಎಕ್ಸ್ಟೀರಿಯರ್ ಆಂಗಲ್ ಥಿಯರಮ್ ಯೂಸ್ ಮಾಡಿ ಕೂಡ ಪ್ರೂವ್ ಮಾಡಬಹುದು ಇದನ್ನು. ನೆಕ್ಸ್ಟ್ ಕ್ವೆಶ್ಚನ್. ಒಂದು ಸಮಬಾಹು ತ್ರಿಭುಜದ ವಿಸ್ತೀರ್ಣ 24√3 ಸೆಂಟಿಮೀಟರ್ ಸ್ಕ್ವೇರ್ ಆದರೆ ಅದರ ಸುತ್ತಳತೆ. ಸಮದ್ವಿಬಾಹು ತ್ರಿಭುಜ, ಈಕ್ವಿಲ್ಯಾಟರಲ್ ಟ್ರಯಾಂಗಲ್. ಸಮಬಾಹು ತ್ರಿಭುಜದ ಏರಿಯಾ ವಿಸ್ತೀರ್ಣದ ಸೂತ್ರ ಏನಿದೆ ಅಂತಂದ್ರೆ √3/4 × a ಸ್ಕ್ವೇರ್ ಅಂತ ಇದೆ. ವೇರ್ a ಈಸ್ ಲೆಂತ್ ಆಫ್ ಒನ್ ಸೈಡ್, ಒಂದು ಸೈಡ್ ನ ಲೆಂತ್. ಯಾವ್ದಿದು? ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ನ ಏರಿಯಾ. ಅವರೇ ಕೊಟ್ಟಿದ್ದಾರೆ ಎಷ್ಟಂತ, ಇದು 24√3 ಸೆಂಟಿಮೀಟರ್ ಸ್ಕ್ವೇರ್ ಅಂತ ಕೊಟ್ಟಿದ್ರು ಅವರೇನೆ. ಸೊ √3 ಎರಡು ಕಡೆ ಕ್ಯಾನ್ಸಲ್ ಆಗಲಿ. ವಿ ಗೆಟ್ a ಸ್ಕ್ವೇರ್ ಈಕ್ವಲ್ ಟು 24, 4 ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ಇಂಟು 4 ಆಯ್ತು. ಓಕೆ, ಈಗ ಈ 24 6×4 24 ಅಂತ ಬರೀತೀನಿ, ಇಂಟು 4 ಇದೆ ಆಸ್ ಇಟ್ ಈಸ್. ಇಲ್ಲಿ ಈ 24 6×4 24 ಅಂತ ಬರ್ದಿದ್ದೀನಿ. ಯಾಕೆ ಬರ್ದಿದ್ದೀನಿ ಅಂತಂದ್ರೆ ಇಲ್ಲಿ a ಸ್ಕ್ವೇರ್ ಇದೆಯಲ್ಲ, ನನಗೆ ಹೇಗ್ ಬೇಕು ನೆಕ್ಸ್ಟ್. a ಈಕ್ವಲ್ ಟು √6 × 4 × 4. ನೋಡಿ, ಇದು 4 × 4 ಇದೆಯಲ್ಲ, ಅದು ಸ್ಕ್ವೇರ್ ರೂಟ್ ನಿಂದ ಹೊರಗಡೆ ಬಂದ್ರೆ ಜಸ್ಟ್ 4 ಆಗ್ತದೆ.
ಈ ಆರ್ಕ್ಕೆ ವರ್ಗಮೂಲ ಇಲ್ಲ, ಸೊ ಇಟ್ ಆಸ್ ದಿಸ್. Therefore a equal to 4√6. But this is not the actual answer. ನಮ್ಗೆ ಬೇಕಾಗಿರೋದೇನು ಅಂತಂದ್ರೆ ಅದರ ಸುತ್ತಳತೆ ಬೇಕಾಗಿದೆ. ನಮಗೆ ಸುತ್ತಳತೆ ಇದು ಒಂದು ಬಾಹುವಿನ ಅಳತೆ, ತ್ರಿಭುಜ ಆಗಿರೋದ್ರಿಂದ ಮೂರು ಬಾಹುಗಳ ಅಳತೆ ಸೇಮ್ ಇರ್ತದೆ. ಹಾಗಾಗಿ 3 ಇಂಟು 4√6, 3 ಇಂಟು 4√6 ಮಲ್ಟಿಪ್ಲೈ ಮಾಡಿದ್ರೆ 3 4 12√6 ಸೆಂಟಿಮೀಟರ್, 12√6 ಸೆಂಟಿಮೀಟರ್. ಆಪ್ಷನ್ 3 ಇಸ್ ಕರೆಕ್ಟ್. ತ್ರಿಜ್ಯ 35 ಸೆಂಟಿಮೀಟರ್ ಇರುವ ವೃತ್ತಾಕಾರದ ತಾಮ್ರದ ತಂತಿಯನ್ನು ವರ್ಗಾಕೃತಿಯಲ್ಲಿರುವಂತೆ ಮಾಡಿದಾಗ ಉಂಟಾಗುವ ವರ್ಗದ ಬಾಹುವಿನ ಉದ್ದ. ಅಂದ್ರೆ ಒಂದು 35 ಸೆಂಟಿಮೀಟರ್ ಇರುವ ಯಾವುದು ತ್ರಿಜ್ಯ ಎಷ್ಟಿದೆ ಅಂತಂದ್ರೆ 35 ಸೆಂಟಿಮೀಟರ್ ಇದೆ. ಈ ರೀತಿ ತ್ರಿಜ್ಯ 35 ಸೆಂಟಿಮೀಟರ್ ಇರ್ತಕ್ಕಂಥ ಒಂದು ತಂತಿ, ಒಂದು ವೃತ್ತಾಕಾರದ ತಾಮ್ರದ ತಂತಿನ ಇದೇ ತಂತಿನ ತಗೊಂಡು ಏನ್ ಮಾಡ್ತಾರೆ ಅಂತಂದ್ರೆ ಒಂದು ಸ್ಕ್ವೇರ್ ಅನ್ನ ಮಾಡ್ತಾರೆ, ಒಂದು ವರ್ಗಾಕೃತಿನ ಮಾಡ್ತಾರೆ. ಹಾಗಾದ್ರೆ ಈ ವರ್ಗಾಕೃತಿಯ ಒಂದು ಬಾಹುವಿನ ಉದ್ದ ಬೇಕು ನಮಗೆ. ಅಬ್ಸರ್ವ್ ಮಾಡಿದ್ರೆ ಇಲ್ಲೇನ್ ತಂತಿ ಇದೆಯಲ್ಲ, ಇದೇ ತಂತಿನ ಇಲ್ಲಿ ಮಾಡಿರೋದ್ರಿಂದ ಸರ್ಕಂಫರೆನ್ಸ್ ಆಫ್ ದಿ ಸರ್ಕಲ್ ವಿಲ್ ಬಿ ಈಕ್ವಲ್ ಟು ಪೆರಿಮೀಟರ್ ಆಫ್ ದ ಸ್ಕ್ವೇರ್. ಅಂದ್ರೆ ವೃತ್ತದ ಸುತ್ತಳತೆ ಅಥವಾ ವೃತ್ತದ ಪರಿಧಿ ಚೌಕದ ಸುತ್ತಳತೆಗೆ ಸಮನಾಗಿರ್ತದೆ. ಹಾಗಾಗಿ ವೃತ್ತದ ಪರಿಧಿ ಎಷ್ಟು ಅಂತ ನಾವೇನ್ ಮಾಡ್ಬೇಕು, ಫಸ್ಟ್ ಫೈಂಡ್ ಮಾಡ್ಬೇಕು. ಸೊ ವೃತ್ತದ ಪರಿಧಿನ ಸಿ ಅಂತ ಹೇಳ್ತೀವಿ. ಸಿ ಈಕ್ವಲ್ ಟು 2πr, 2 ಇಂಟು ಪೈ ಅಂದ್ರೆ 22/7 ತಗೋಣ. ಆರ್ ಅಂತಂದ್ರೆ ರೇಡಿಯಸ್, ತ್ರಿಜ್ಯ 35, 7 ಒಂದ್ಲೆ 7 5 35, 5 10, 10 ಇಂಟು 22 ಅಂದ್ರೆ 220 ಸೆಂಟಿಮೀಟರ್. ಇದು ಏನು ಅಂತಂದ್ರೆ ವೃತ್ತದ ಪರಿಧಿ. ವೃತ್ತದ ಪರಿಧಿ ಅಂತನಾದ್ರೂ ಅನ್ಕೊಳ್ಬಹುದು, ಅಥವಾ ಈ ತಾಮ್ರದ ತಂತಿಯ ಉದ್ದ ಅಂತನಾದ್ರೂ ಅನ್ಕೊಳ್ಬಹುದು, ಎರಡು ಒಂದೇ. ಈಗ ಇದೇ 220 ಸೆಂಟಿಮೀಟರ್ನ ತಗೊಂಡು ಇಲ್ಲಿ ಚೌಕವನ್ನ ಮಾಡಿರೋದು. ಅಂದ್ರೆ ಈ 220 ಅನ್ನೋದು ಚೌಕ ಅಂತ ಬಂದಾಗ ಈ ಚೌಕದ ಸುತ್ತಳತೆ ಆಗ್ತದೆ. ದೇರ್ಫೋರ್ ಚೌಕದ ಸುತ್ತಳತೆ ಈಕ್ವಲ್ ಟು 220 ಸೆಂಟಿಮೀಟರ್. ಆದ್ರೆ ಚೌಕದ ಸುತ್ತಳತೆ ಸೂತ್ರ ಏನು ಅಂತಂದ್ರೆ 4 ಇಂಟು ಬಾಹು, ಇಟ್ ಈಸ್ ಈಕ್ವಲ್ ಟು 220. ಡಿವೈಡ್ ಮಾಡೋಣ, 4 ಒಂದ್ಲೆ 4 5 20, ಅಗೇನ್ 4 5 20. ದೇರ್ಫೋರ್ ಒಂದು ಬಾಹುವಿನ ಅಳತೆ ಎಷ್ಟು ಸೆಂಟಿಮೀಟರ್ ಇರುತ್ತೆ ಅಂದ್ರೆ 55 ಸೆಂಟಿಮೀಟರ್ ಇರುತ್ತೆ. ಸೊ ಆಪ್ಷನ್ 2 ಕರೆಕ್ಟ್. ಎರಡು ಗೋಳಗಳ ಘನಫಲಗಳ ಅನುಪಾತ 64:27 ಆದರೆ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ, ಮೀನ್ಸ್ ರೇಷಿಯೋ ಆಫ್ ವಾಲ್ಯೂಮ್ಸ್ ಆಫ್ ಟೂ ಸ್ಫಿಯರ್ಸ್ is equal to 64:27. then the ratio of their surface areas. ಇದು ಕ್ವಶನ್. ವಾಲ್ಯೂಮ್ ಆಫ್ ಸ್ಫಿಯರ್ ಫಾರ್ಮುಲಾ ಏನಿದೆ ಅಂತಂದ್ರೆ 4/3πr³ ಅಂತ ಇದೆ. ಇಲ್ಲಿ ಎರಡು ಗೋಳಗಳು ಅಂತ ಹೇಳಿರೋದ್ರಿಂದ ನಾನು ಒಂದರ ರೇಡಿಯಸ್ ನ R1 ಅಂತ ಅನ್ಕೊಳ್ತೀನಿ, ಇನ್ನೊಂದರ ರೇಡಿಯಸ್ ನ R2 ಅಂತ ಅನ್ಕೊಳ್ತೀನಿ. ಸೊ ಅನುಪಾತದ ರೂಪದಲ್ಲಿ ಕೊಟ್ಟಿರೋದ್ರಿಂದ 4/3πr³ ಅಲ್ಲ, ನಾನು R1³ ಅಂತ ಬರೀತೀನಿ. ಡಿವೈಡೆಡ್ ಬೈ 4/3πr2³. ದಿಸ್ ರೇಷಿಯೋ ಈಸ್ ಈಕ್ವಲ್ ಟು 64:27. ಅದನ್ನ 64/27 ಅಂತ ಬರೆದಿದ್ರೆ 4/3 ಕ್ಯಾನ್ಸಲ್ ಆಯ್ತು, ಪೈ ಕೂಡ ಕ್ಯಾನ್ಸಲ್ ಆಯ್ತು. R1³ ಬೈ R2³ ಅಂತ ಇದೆ. ಟೇಕಿಂಗ್ ಕ್ಯೂಬ್ ರೂಟ್ ಆನ್ ಬೋತ್ ಸೈಡ್, ಎರಡೂ ಕಡೆನು ಘನಮೂಲ ತಗೊಂಡ್ರೆ ಈ ಕ್ಯೂಬ್ ಗಳು ಕ್ಯಾನ್ಸಲ್ ಆಗಿಬಿಡ್ತದೆ. R1/R2 ಈಕ್ವಲ್ ಟು 64ರ ಘನಮೂಲ 4, 27ರ ಘನಮೂಲ 3. ಸೊ R1 ಅಂತಂದ್ರೆ 4, R2 ಅಂತಂದ್ರೆ 3 ಅಂತ ಅನ್ಕೊಳ್ಬಹುದು. ಅಥವಾ ಆಕ್ಚುಲಿ ಅದು 4x 3x ಸಮಥಿಂಗ್ ಈ ರೀತಿ ಇರುತ್ತೆ. ಓಕೆ, ಸೊ ಇದನ್ನ ಬೇಕಿದ್ರೆ R1 ಅಂತಂದ್ರೆ 4x ಅಂದ್ರೆ ಸಮ್ ನಂಬರ್ ಇರುತ್ತದೆ ಆಕ್ಚುಲಿ. R2 ಅಂತಂದ್ರೆ ಅಲ್ಲಿ 3x ಸಮ್ ಕಾಮನ್ ಫ್ಯಾಕ್ಟರ್ ಇರುತ್ತೆ, ಆ ಕಾಮನ್ ಫ್ಯಾಕ್ಟರ್ ನ ಡಿವೈಡ್ ಮಾಡ್ಕೊಂಡಿರ್ತೀವಿ ನಾವು. ಈಗ ನಾವೇನ್ ಮಾಡ್ಬೇಕು, ಆಕ್ಚುಲಿ ಅವುಗಳ ಮೇಲ್ಮೈ ವಿಸ್ತೀರ್ಣಗಳ ಅನುಪಾತ ಬೇಕಾಗಿದೆ. ಮೇಲ್ಮೈ ವಿಸ್ತೀರ್ಣದ ಸೂತ್ರ ಏನಿದೆ ಅಂತಂದ್ರೆ ಯಾವುದದ್ದು, ಗೋಳದ ಮೇಲ್ಮೈ ವಿಸ್ತೀರ್ಣದ ಸೂತ್ರ 4πr² ಇದೆ. ಇಲ್ಲಿ 2 ಇರೋದ್ರಿಂದ 4πr1² ಡಿವೈಡೆಡ್ ಬೈ 4πr2². ಇಲ್ಲಿ 4π ಕ್ಯಾನ್ಸಲ್ ಆಗಲಿ, R1²/R2². R1² ಅಂತಂದ್ರೆ 4x² ಡಿವೈಡೆಡ್ ಬೈ R2² ಅಂತಂದ್ರೆ 3x². 4 ನ ಸ್ಕ್ವೇರ್ ಮಾಡಿದ್ರೆ 16, x ನ ಸ್ಕ್ವೇರ್ ಮಾಡಿದ್ರೆ x², 3 ನ ಸ್ಕ್ವೇರ್ ಮಾಡಿದ್ರೆ 9, x ನ ಸ್ಕ್ವೇರ್ ಮಾಡಿದ್ರೆ x², x². ಕಾಮನ್ ಫ್ಯಾಕ್ಟರ್ ಕ್ಯಾನ್ಸಲ್ ಆದ್ರೆ
16/9, it is nothing but 16:9. 16:9, 16:9. ಆಪ್ಷನ್ 4 ಕರೆಕ್ಟ್. ಇದು ಆಕ್ಚುಲಿ ಈ ರೀತಿ ಕೊಡಬಾರ್ದಾಗಿತ್ತು, ಅದನ್ನ ಈ ರೀತಿ ಕೊಡಬೇಕಾಗಿತ್ತು. 9, 2, x 3, 8, 9 ಈ ರೀತಿ ಒಂದು ನಂಬರ್ ಇದೆ. ಈ ಸಂಖ್ಯೆ 11ರಿಂದ ಪೂರ್ಣವಾಗಿ ಭಾಗವಾಗಬೇಕಾದ್ರೆ ಎಕ್ಸ್ ನ ಬೆಲೆ ಏನಿರಬೇಕು ಅಂತ ಕೇಳ್ತದೆ. 11ರಿಂದ ಭಾಗ ಆಗ್ಬೇಕು ಅಂತಂದ್ರೆ ಅದು ರೂಲ್ ಏನಿದೆ ಅಂತಂದ್ರೆ ಒಂದು ಸಂಖ್ಯೆ ಒಂದು ಬಿಟ್ಟು ಕೂಡಿಸ್ಬೇಕು ನಾವು. ಅಂದ್ರೆ ಸರಿ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳ ಮೊತ್ತ ಮತ್ತು ಬೆಸ ಸ್ಥಾನದಲ್ಲಿರ್ತಕ್ಕಂಥ ಅಂಕಿಗಳ ಮೊತ್ತ, ಅವುಗಳ ಡಿಫರೆನ್ಸ್ ನ ತಗೋಬೇಕು. ಆ ಡಿಫರೆನ್ಸ್ ಏನಾದ್ರು 0 ಬಂದ್ರೆ ಅಥವಾ 11ರ ಅಪವರ್ತನ ಆಗಿ ಬಂತಂದ್ರೆ ಫ್ಯಾಕ್ಟರ್ ಆಫ್ 11 ಆಗಿತ್ತು ಅಂತಂದ್ರೆ ಆಗ ಏನಾಗ್ತದೆ, ಆ ಸಂಖ್ಯೆ 11ರಿಂದ ಸಂಪೂರ್ಣವಾಗಿ ಡಿವೈಡ್ ಆಗ್ತದೆ. ಇಲ್ಲಿ ನೋಡಿ, ಒಂದು ಅಂಕಿ ಬಿಟ್ಟು ಒಂದು ತಗೋಬೇಕು ನಾವಿಲ್ಲಿ. 9 ತಗೊಂಡ್ರೆ ನೆಕ್ಸ್ಟ್ ಎಕ್ಸ್, ನೆಕ್ಸ್ಟ್ 8, ಇನ್ನು 2, 3, 9 ಇವುಗಳನ್ನ ಸಪರೇಟ್ ಆಗಿ ಆಡ್ ಮಾಡಬೇಕು, ಇವುಗಳನ್ನ ಸಪರೇಟ್ ಆಗಿ ಆಡ್ ಮಾಡಬೇಕು, ಆಮೇಲೆ ಸಬ್ಟ್ರಾಕ್ಟ್ ಮಾಡಬೇಕು. 9x ಮತ್ತು 8 ಅಂದ್ರೆ 9 + 8 17 ಪ್ಲಸ್ ಎಕ್ಸ್. 17 ಪ್ಲಸ್ ಎಕ್ಸ್ ಅನ್ನೋದು ಈ ಅಂಕಿಗಳ ಮೊತ್ತ. ಇನ್ನು ಉಳಿದಂತ ಅಂಕಿಗಳು ಯಾವುದು? 9 + 3 + 2. 9 3 12, 12 2 14. ಇದನ್ನ ಏನ್ ಮಾಡ್ಬೇಕು? ಕಳಿಬೇಕು. -14. 17ರಲ್ಲಿ 14 ಹೋದ್ರೆ 3 + x. ಈ 3 + x ಅನ್ನೋದು ಒಂದು 0 ಆಗ್ಬೇಕು. ಇಲ್ಲ ಅಂತಂದ್ರೆ ಫ್ಯಾಕ್ಟರ್ ಆಫ್ 11 11ರ ಅಪವರ್ತನ ಆಗ್ಬೇಕು. ಇದು 0 ಆಗ್ಬೇಕು ಅಂತಂದ್ರೆ ಎಕ್ಸ್ ಜಾಗದಲ್ಲಿ ಎಷ್ಟು ಇರಬೇಕು? -3 ಇರಬೇಕು. ಬಟ್ ಆಪ್ಷನ್ ಅಲ್ಲಿ ಇಲ್ಲ. ಬಿಟ್ರೆ ಈಗ ಒಂದೊಂದೇ ಆಪ್ಷನ್ ತಗೊಂಡು ನೋಡೋಣ. ಒಂದ್ ವೇಳೆ 5 ತಗೊಂಡ್ರೆ 3 + 5 ಎಷ್ಟಾಗುತ್ತೆ? 8. 11ರ ಅಪವರ್ತನ ಅಲ್ಲ, ಹಾಗಾಗಿ ಆಪ್ಷನ್ 1 ರಾಂಗ್. ಇನ್ನು 6 ತಗೊಂಡ್ರೆ 3 + 6 9 ಆಗುತ್ತೆ, 11ರ ಅಪವರ್ತನ ಅಲ್ಲ, ಸೊ ಆಪ್ಷನ್ 2 ಇಸ್ ಆಲ್ಸೋ ರಾಂಗ್. 7 ತಗೊಂಡ್ರೆ 3 + 7 10 ಆಗುತ್ತೆ, ಇದು ಕೂಡ 11ರ ಅಪವರ್ತನ ಅಲ್ಲ, ಸೊ ಆಪ್ಷನ್ 3 ಇಸ್ ಆಲ್ಸೋ ರಾಂಗ್. ಇನ್ನು 8 ತಗೊಂಡ್ರೆ 3 + 8 11, ಇದು 11ರ ಅಪವರ್ತನ, ಹಾಗಾಗಿ ಆಪ್ಷನ್ 4 ಕರೆಕ್ಟ್. ಬೇಕಿದ್ರೆ ನೀವೇನ್ ಮಾಡ್ಬೋದು ಅಂತಂದ್ರೆ ಈ 8ಅನ್ನ ಈ ಎಕ್ಸ್ ಜಾಗದಲ್ಲಿ ಹಾಕಿ ನೀವು ಒಂದ್ಸಾರಿ ವೆರಿಫೈ ಮಾಡಬಹುದು. 9 2 8 3 8 9 ಇದನ್ನ 11ರಿಂದ ಡಿವೈಡ್ ಮಾಡಿ ನೀವು ವೆರಿಫೈ ಮಾಡಬಹುದು. ನೆಕ್ಸ್ಟ್ ಕ್ವಶನ್, 856 + 167 ಹೋಲ್ ಸ್ಕ್ವೇರ್ ಪ್ಲಸ್ 856 - 167 ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ 856 × 856 ಪ್ಲಸ್ 167 × 167. ನಾನೇನ್ ಮಾಡ್ತೀನಿ ಅಂತಂದ್ರೆ ಸ್ವಲ್ಪ ಇದನ್ನ ಪದೇ ಪದೇ ಬರ್ಕೊಳ್ಳೋ ಬದಲಿಗೆ ಇವುಗಳಿಗೆ ಒಂದು ವ್ಯಾಲ್ಯೂ ಕೊಟ್ಬಿಡ್ತೀನಿ, ಒಂದು ವೇರಿಯಬಲ್ ಹೆಸರು ಕೊಡ್ತೀನಿ. 856ಕ್ಕೆ ಎ ಅಂತ ಕೊಟ್ಬಿಡ್ತೀನಿ. ಎ ಅಂದ್ರೆ 856 ಇರಲಿ. ಇನ್ನು 167ಕ್ಕೆ ಬಿ ಅಂತ ಕೊಡ್ತೀನಿ. 856 ಎ, 167 ಬಿ. ಸೊ ಏನಾಯ್ತು ಇಲ್ಲಿ? ಎ + ಬಿ ಹೋಲ್ ಸ್ಕ್ವೇರ್. ಫಸ್ಟ್ ಏನಾಯ್ತು ಇಲ್ಲಿ? ಇದು ಎ + ಬಿ ಹೋಲ್ ಸ್ಕ್ವೇರ್ ಪ್ಲಸ್ ಇದು ಎ - ಬಿ ಹೋಲ್ ಸ್ಕ್ವೇರ್, ಎ - ಬಿ ಹೋಲ್ ಸ್ಕ್ವೇರ್ ಡಿವೈಡೆಡ್ ಬೈ ಇದು 856 × 856 ಇರೋದ್ರಿಂದ ಎ × ಎ ಅಂದ್ರೆ ಎ ಸ್ಕ್ವೇರ್ ಪ್ಲಸ್ ಇದು ಬಿ × ಬಿ ದಟ್ ಈಸ್ ಬಿ ಸ್ಕ್ವೇರ್. ಓಕೆ, ಈಗ ನ್ಯೂಮರೇಟರ್ ಎಕ್ಸ್ಪ್ಯಾಂಡ್ ಮಾಡೋಣ. ಇದು ಎ + ಬಿ ಹೋಲ್ ಸ್ಕ್ವೇರ್, ಇದು ಎ - ಬಿ ಹೋಲ್ ಸ್ಕ್ವೇರ್. ಫಸ್ಟ್ ಫ್ಯಾಕ್ಟರ್ ಎ + ಬಿ ಹೋಲ್ ಸ್ಕ್ವೇರ್ ಅನ್ನು ಎಕ್ಸ್ಪ್ಯಾಂಡ್ ಮಾಡಿದ್ರೆ a² + b² + 2ab ಪ್ಲಸ್ ಇದು a - b ಹೋಲ್ ಸ್ಕ್ವೇರ್ ಇದೆ, ಸೊ a² + b² - 2ab ಹೋಲ್ ಡಿವೈಡೆಡ್ ಬೈ a² + b². ಈಗ +2ab - 2ab ಕ್ಯಾನ್ಸಲ್ ಆಗಲಿ. a² ಎರಡು ಸಾರಿ ಇದೆ, ಸೊ 2a² ಆಯ್ತು. b² ಕೂಡ ಎರಡು ಸಾರಿ ಇದೆ, 2b² ಡಿವೈಡೆಡ್ ಬೈ a² + b². 2 ಕಾಮನ್ ಇರೋದ್ರಿಂದ 2 ಕಾಮನ್ ತೆಗೆದ್ರೆ ವಿ ಗೆಟ್ a² + b² ಡಿವೈಡೆಡ್ ಬೈ a² + b². ಸೊ a² + b², a² + b² ಕ್ಯಾನ್ಸಲ್ ಆದ್ರೆ ಫೈನಲಿ ವಿ ಗೆಟ್ 2. ನೋಡಿ, ಇಂಥ ದೊಡ್ಡ ನಂಬರ್ಗಳನ್ನ ತಗೊಂಡು ನಾವೇನಾದ್ರೂ ಸಿಂಪ್ಲಿಫೈ ಮಾಡ್ತಾ ಹೋದ್ರೆ ಕಷ್ಟ ಆಗೋದು. ಹಾಗಾಗಿ ನಾ ಏನ್ ಮಾಡಿದೀನಿ, ಅವುಗಳಿಗೆ ಒಂದು ವೇರಿಯಬಲ್ ಹೆಸರನ್ನ ರೀಪ್ಲೇಸ್ ಮಾಡಿ ಸಿಂಪ್ಲಿಫೈ ಮಾಡಿದೀನಿ. ಫೈನಲ್ ಆನ್ಸರ್ 2, ಆಪ್ಷನ್ 2 ಕರೆಕ್ಟ್. a/3 = b/4 = c/7 ಆದಾಗ a + b + c/c ಇದರ ಬೆಲೆ ನೋಡಿ. ಡಿವೈಡೆಡ್ ಬೈ ಸಿ ಇರೋದ್ರಿಂದ ನ್ಯೂಮರೇಟರ್ ಅಲ್ಲಿ ಎಲ್ಲಾ ಟರ್ಮ್ಸ್ ಗಳನ್ನ ಇನ್ ಟರ್ಮ್ಸ್ ಆಫ್ ಸಿ ಬರ್ಕೊಂಡ್ಬಿಡ್ತೀನಿ ನಾನು. ಏನ್ ಮಾಡ್ತೀನಿ, a/3
ಈಕ್ವಲ್ ಟು ಸಿ ಬೈ 7. ಇಲ್ಲಿಂದ ಎ ಈಕ್ವಲ್ ಟು ಏನಂತ ಬರೀತೀನಿ ಅಂದ್ರೆ 3 ಕ್ರಾಸ್ ಮಲ್ಟಿಪ್ಲೈ ಮಾಡಿ 3/7 ಇಂಟು ಸಿ ಅಂತ ಬರೀತೀನಿ. ಇದು ಎ. ಇನ್ನು ಈ ಎರಡನ್ನ ನಾನು ಈಕ್ವೇಟ್ ಮಾಡ್ತೀನಿ. ಬಿ ಬೈ 4 ಈಕ್ವಲ್ ಟು ಸಿ ಬೈ 7. ಇಲ್ಲಿಂದ ಬಿ ಈಕ್ವಲ್ ಟು 4/7 ಇಂಟು ಸಿ ಅಂದ್ರೆ 4 ನ ಕ್ರಾಸ್ ಮಲ್ಟಿಪ್ಲೈ ಮಾಡಿ. ಇದು ಬಿ. ಎ ವ್ಯಾಲ್ಯೂ ಬಿ ವ್ಯಾಲ್ಯೂನ ಇದ್ರಲ್ಲಿ ಹಾಕೋಣ. ಎ ಅಂತಂದ್ರೆ 3/7 ಸಿ ಪ್ಲಸ್ ಬಿ ಅಂದ್ರೆ 4/7 ಸಿ ಪ್ಲಸ್ ಸಿ ಅಂದ್ರೆ ಸಿನೇ ಇರಲಿ, ಅದನ್ನೇನು ರಿಪ್ಲೇಸ್ ಮಾಡೋದು ಬೇಡ. ಹೋಲ್ ಡಿವೈಡ್ ಬೈ ಮತ್ ಸಿ ಇದೆ. ನೋಡಿ ನ್ಯೂಮರೇಟರ್ ಅಲ್ಲಿ ಸಿ 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 ಇದೆಯಲ್ಲ, ಅದನ್ನ ಕಾಮನ್ ತೆಗೆದು ಡಿನಾಮಿನೇಟರ್ ಜೊತೆ ಕ್ಯಾನ್ಸಲ್ ಮಾಡೋಣ. ಸಿ ಕಾಮನ್ ಬಂದ್ರೆ ನ್ಯೂಮರೇಟರ್ ಅಲ್ಲಿ 3/7 ಪ್ಲಸ್ 4/7 ಪ್ಲಸ್ 1 ಡಿವೈಡ್ ಬೈ ಸಿ. ಸಿ ಸಿ ಕ್ಯಾನ್ಸಲ್ ಆಯ್ತು. ಮತ್ತೆ ಇಲ್ಲಿ ಕ್ಯಾಪಿಟಲ್ ಸಿ ಸ್ಮಾಲ್ ಸಿ ಅದು ಕನ್ಫ್ಯೂಸ್ ಆಗ್ಬಿಟ್ಟು ಟೈಪ್ ಮಾಡಬೇಕಾದ್ರೆ ತಪ್ಪಾಗಿರೋದು ಅಷ್ಟೇ. ಈಗ ನಮ್ಮ ಹತ್ರ ಇರೋದು 3/7 ಪ್ಲಸ್ 4/7 ಪ್ಲಸ್ 1 ಅಂತ. ಇವೆರಡು ಲೈಕ್ ಫ್ರಾಕ್ಷನ್ಸ್ ಆಗಿರೋದ್ರಿಂದ ಡೈರೆಕ್ಟ್ ಆಗಿ ನಾನು ಆಡ್ ಮಾಡಬಹುದು. 3 + 4 7 ಡಿವೈಡೆಡ್ ಬೈ 7 ಪ್ಲಸ್ 1. ಸೊ 7/7 ಅಂತಂದ್ರೆ ಕ್ಯಾನ್ಸಲ್ ಆದ್ರೆ 1 ಆಯ್ತು. ಸೊ 1 + 1 ಅಂತಂದ್ರೆ ಆನ್ಸರ್ ಎಷ್ಟು? 2. ದೇರ್ಫೋರ್ ಇದರ ಬೆಲೆ ಎಷ್ಟು ಅಂದ್ರೆ 2. ಆಪ್ಷನ್ 3 ಕರೆಕ್ಟ್. ಮೊದಲ 50 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ ಸೂತ್ರ ಏನಿದೆ ಅಂತಂದ್ರೆ ಸರಾಸರಿದು ಕೊಟ್ಟಿರತಕ್ಕಂತ ಅಂಕಿಗಳ ಸಂಖ್ಯೆಗಳ ಮೊತ್ತ ಡಿವೈಡೆಡ್ ಬೈ ಅವೆಷ್ಟು ಸಂಖ್ಯೆಗಳಿರುತ್ತಲ್ಲ ಅಷ್ಟು ಸಂಖ್ಯೆಗಳು. ನಮಗ್ ಬೇಕಾಗಿರೋದು 1 + 2 + 3 ಪ್ಲಸ್ ಅಪ್ ಟು 50. 50 ಸ್ವಾಭಾವಿಕ ಸಂಖ್ಯೆಗಳ ಸರಾಸರಿ. ಮೇಲ್ಗಡೆ ಏನ್ ಬರಿಬೇಕು? ನಾನು ಮೊತ್ತ ಬರಿಬೇಕು, ಕೆಳಗಡೆ ಸಂಖ್ಯೆ ಬರಿಬೇಕು. ಸಂಖ್ಯೆ ಅಂದ್ರೆ ಎಷ್ಟು ಸಂಖ್ಯೆಗಳಿದೆ? 50 ಸಂಖ್ಯೆಗಳಿದೆ. ಡಿವೈಡೆಡ್ ಬೈ 50 ಅಂತ ಬರೆದು ಬಿಡ್ಬೋದು. ಮೇಲ್ಗಡೆ ಏನ್ ಬರಿಬೇಕು? ನಾನು ಮೊತ್ತ ಅಂದ್ರೆ ಈ 50 ಸಂಖ್ಯೆಗಳ ಮೊತ್ತ. ಸ್ವಾಭಾವಿಕ ಸಂಖ್ಯೆಗಳಾಗಿರೋದ್ರಿಂದ ಸ್ವಾಭಾವಿಕ ಸಂಖ್ಯೆಗಳ ಏನು ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯೋ ಸೂತ್ರ ಏನಿದೆ? n × n + 1/2 ಅಂತ ಇದೆ ಸೂತ್ರ. ಸ್ವಾಭಾವಿಕ ಸಂಖ್ಯೆಗಳ ಮೊತ್ತ ಕಂಡುಹಿಡಿಯಕ್ಕಿರ್ತಕ್ಕಂಥ ಸೂತ್ರ ಇದು. ಇಲ್ಲಿ n ಅಂತಂದ್ರೆ 50. ದೇರ್ಫೋರ್ 50 × 50 + 1 ಅಂದ್ರೆ 51/2 ಡಿವೈಡ್ ಮಾಡಿದ್ರೆ 25 ಆಯ್ತು. ಸೊ ಈ ಮೊತ್ತ ಎಷ್ಟು ಬಂತು ಅಂತಂದ್ರೆ 25 × 51 ಡಿವೈಡೆಡ್ ಬೈ 50. ಈ 50 ಕೆಳಗಡೆ ಬರ್ದಿದ್ದೀವಿ. 25 1 25 2 ಮತ್ತೊಮ್ಮೆ ಡಿವೈಡ್ ಮಾಡಿದ್ರೆ 2 1 2 4 1 ಉಳಿತು, 2 5 10 ಮತ್ತೊಂದು ಉಳಿತು, ಪಾಯಿಂಟ್ ತಗೊಂಡ್ರೆ 0 10 ಆಯ್ತು, 2 5 10. ಸೊ 25.5 ಸರಾಸರಿ ಎಷ್ಟು? 25.5. ಆಪ್ಷನ್ 4 ಕರೆಕ್ಟ್. ನೆಕ್ಸ್ಟ್ ಕ್ವಶನ್. ಕೊಟ್ಟಿರುವ ವಿನ್ಯಾಸದಲ್ಲಿ x ನ ಬೆಲೆ ನೋಡಿ, ಅಬ್ಸರ್ವ್ ಮಾಡಿ. ಇಲ್ಲಿ ಇದು 2ರ ವರ್ಗ, ಇದು 3ರ ವರ್ಗ, ಇದು ಸ್ಕ್ವೇರ್ ಆಫ್ 2 ಸ್ಕ್ವೇರ್ ಆಫ್ 3. ಇವೆರಡನ್ನ ಮಲ್ಟಿಪ್ಲೈ ಮಾಡಿದ್ರೆ 6 ಬರ್ತದೆ. 2 3 6. ಅದೇ ರೀತಿ ಇದು 3ರ ವರ್ಗ, ಇದು 4ರ ವರ್ಗ. 3 ಮತ್ತು 4 ಮಲ್ಟಿಪ್ಲೈ ಮಾಡಿದ್ರೆ 12 ಬರ್ತದೆ. 3 4 12. ಅದೇ ರೀತಿ ಕಂಟಿನ್ಯೂ ಮಾಡಿದ್ರೆ ಇದು 4ರ ವರ್ಗ, ಇದು 5ರ ವರ್ಗ. ಇವೆರಡನ್ನು ಮಲ್ಟಿಪ್ಲೈ ಮಾಡಬೇಕು. 5 4 ಎಷ್ಟು ಬರ್ಬೇಕು? ಇಲ್ಲಿ 20 ಬರಬೇಕು. ಆಪ್ಷನ್ 2 ಕರೆಕ್ಟ್. 20 ವಸ್ತುಗಳ ಅಸಲು ಬೆಲೆಯು x ವಸ್ತುಗಳ ಮಾರಾಟ ಬೆಲೆಗೆ ಸಮವಾಗಿದೆ. ಲಾಭ 25% ಆದರೆ x ನ ಬೆಲೆ ನೋಡಿ 20 ವಸ್ತುಗಳ ಅಸಲು ಬೆಲೆ ಅಂದ್ರೆ ಸಿಪಿ ಆಫ್ 20 ಐಟಮ್ಸ್ ಈಸ್ ಈಕ್ವಲ್ ಟು SP ಆಫ್ x ಐಟಮ್ಸ್. 20 ವಸ್ತುಗಳ ಅಸಲು ಬೆಲೆ x ವಸ್ತುಗಳ ಮಾರಾಟ ಬೆಲೆಗೆ ಸಮನಾಗಿದೆ. ಈಗ ರೇಷಿಯೋ ತಗೊಳ್ಳೋಣ. CP/SP ಈಕ್ವಲ್ ಟು SP ಕೆಳಗಡೆ ಬಂತು, x ಡಿವೈಡೆಡ್ ಬೈ 20. 20 ಈ ಕಡೆ ಕಳಿಸಿದೀನಿ, SP ಈ ಕಡೆ ಕಳಿಸಿದೀನಿ. ಸೊ CP/SP ಈಕ್ವಲ್ ಟು x/20 ಅಂತ ನಾವು ಅನ್ಕೊಳ್ಬಹುದು. ಇಲ್ಲಿ CP ಈಕ್ವಲ್ ಟು x ಸಮ್ ಫ್ಯಾಕ್ಟರ್ ಇರುತ್ತೆ, ಬಟ್ ಆ ಫ್ಯಾಕ್ಟರ್ ನಾವು ಇಗ್ನೋರ್ ಮಾಡಬಹುದು. SP ಈಕ್ವಲ್ ಟು 20 ಅಂತ ಓಕೆ ಇಗ್ನೋರ್ ಮಾಡಬಹುದು ಇಲ್ಲಿ, ಯಾಕಂದ್ರೆ ಇಲ್ಲಿ ಯಾವುದೋ ಒಂದು ಫ್ಯಾಕ್ಟರ್ ಇರ್ತದೆ. ಇಲ್ಲಿ ಕಾಮನ್ ಫ್ಯಾಕ್ಟರ್ ಇರುತ್ತೆ. ಆ ಕಾಮನ್ ಫ್ಯಾಕ್ಟರ್ ನಾವೇನ್ ಮಾಡಿದೀವಿ ಅಲ್ಲಿ ಡಿವೈಡ್ ಮಾಡಿರ್ತೀವಿ. ಇಲ್ಲ ಕಾಮನ್ ಫ್ಯಾಕ್ಟರ್ ಇಟ್ಕೊಂಡೇ ಹೇಳೋದಾದ್ರೆ ಆ ಕಾಮನ್ ಫ್ಯಾಕ್ಟರ್ ನಾವು y ಅಂತ ಅನ್ಕೊಂಡ್ರೆ CP ಎಷ್ಟಾಗತ್ತೆ? XY ಆಗತ್ತೆ. SP 20y ಆಗತ್ತೆ. ನೀವು ಅದನ್ನ ಇಟ್ಕೊಳ್ಳೋದೇ ಆದ್ರೆ ಇಲ್ಲಿ ಲಾಭ ಅಂತ ಹೇಳಿರೋದ್ರಿಂದ SP ಮೈನಸ್ CP ಅಂದ್ರೆ 20y ಮೈನಸ್ XY. ಈ y ಇಲ್ಲ ಅಂದ್ರೂ ಕೂಡ ನಮ್ಗೆ ಆನ್ಸರ್ ಬರುತ್ತೆ ಅಂತ ತೊಂದರೆ ಇಲ್ಲ.
ಶೇಕಡ ಲಾಭ ಕೊಟ್ಟಿದ್ದಾರೆ. ಸೊ ಶೇಕಡ ಲಾಭ ಈಕ್ವಲ್ ಟು ಸೂತ್ರ ಏನಿದೆ, ಲಾಭ ಬೈ ಕೊಂಡ ಬೆಲೆ ಇಂಟು 100 ಅಂತ ಇದೆ. ಶೇಕಡ ಲಾಭ 25% ಅಂತ ಅವರೇ ಹೇಳಿದ್ರೆ ಈಕ್ವಲ್ ಟು ಲಾಭ ಅಂದ್ರೆ 20 ಮೈನಸ್ ಎಕ್ಸ್, ಈ ವೈ ನ ಕಾಮನ್ ತೆಗೆದು ಬರೆದು ಬಿಡ್ತೀನಿ, ಡಿವೈಡೆಡ್ ಬೈ ಕೊಂಡ ಬೆಲೆ ಎಷ್ಟಿದೆ ಎಕ್ಸ್ ವೈ ಇಂಟು 100. ನಾನು ಹೇಳಿದ್ನಲ್ಲ ಈ ವೈ ನ ನಾನು ಬರೀಲಿಲ್ಲ ಅಂದ್ರೂ ಕೂಡ ತೊಂದರೆ ಇಲ್ಲ. ಸೊ ಕ್ಯಾನ್ಸಲ್ ಮಾಡಿಬಿಟ್ರೆ ಹೋಯ್ತು. ಈಗ ಸಿಂಪ್ಲಿಫೈ ಮಾಡೋಣ. ಈಗ 25 ಒಂದ್ಲೆ 25 4 100, ಎಕ್ಸ್ ಕ್ರಾಸ್ ಮಲ್ಟಿಪ್ಲೈ ಆಗಲಿ, ಇದು ಎಕ್ಸ್ ಬಂತು, ಈಕ್ವಲ್ ಟು 20 ಇಂಟು 4 ಅಂತಂದ್ರೆ 80 ಮೈನಸ್ ಎಕ್ಸ್ ಇಂಟು 4 ಅಂದ್ರೆ 4x. 4x ಈ ಕಡೆ ಬಂದ್ರೆ ಪ್ಲಸ್ 4x ಆಗುತ್ತೆ. ಎಕ್ಸ್ ಪ್ಲಸ್ 4x ಈಕ್ವಲ್ ಟು 80. ಎಕ್ಸ್ ಪ್ಲಸ್ 4x ಅಂತಂದ್ರೆ 5x ಈಕ್ವಲ್ ಟು 80. ಡಿವೈಡ್ ಮಾಡಿ 5 ಒಂದ್ಲೆ 5 5, 3 ಉಳಿತು, 5 6 30. ದೇರ್ ಫೋರ್ ಎಕ್ಸ್ ಈಕ್ವಲ್ ಟು 16. ನಮಗ್ ಬೇಕಾಗಿರೋದೇನು, ಎಕ್ಸ್ ನ ಬೆಲೆ. ಸೊ ಇಲ್ಲಿ ಸಿಕ್ಕಿರೋದು ಕೂಡ ಎಕ್ಸ್ ನ ಬೆಲೆ. ಸೊ ಫಸ್ಟ್ ಆಪ್ಷನ್ ಕರೆಕ್ಟ್. ಓಕೆ, ಇದು ವೆರಿ ಸಿಂಪಲ್. ರೂಟ್ 41 ಮೈನಸ್ ರೂಟ್ 21 ಪ್ಲಸ್ ರೂಟ್ 19 ಮೈನಸ್ ರೂಟ್ 9. ಒಂದ್ರೊಳಗಡೆ ಒಂದಿದೆ. ಒಂದೊಂದೇ ಸ್ಟೆಪ್ ನಾವೇನ್ ಮಾಡಬೇಕು, ಸಿಂಪ್ಲಿಫೈ ಮಾಡ್ತಾ ಬರಬೇಕು. ರೂಟ್ 19 ಮೈನಸ್ ರೂಟ್ 9 ಅಂತಂದ್ರೆ 3. ಓಕೆ, ಇಟ್ ಈಸ್ ಈಕ್ವಲ್ ಟು ರೂಟ್ 41 ಮೈನಸ್ ರೂಟ್ 21 ಪ್ಲಸ್ ರೂಟ್ 19 ಮೈನಸ್ 3 ಅಂತಂದ್ರೆ 16. ಇಟ್ ಈಸ್ ಈಕ್ವಲ್ ಟು ರೂಟ್ 41 ಮೈನಸ್ ರೂಟ್ 21 ಪ್ಲಸ್ ರೂಟ್ 16 ಅಂತಂದ್ರೆ 4. ಅದನ್ನ ಅಂದ್ರೆ ವರ್ಗಮೂಲ 4. ರೂಟ್ 41 ಮೈನಸ್ ರೂಟ್ 21 ಪ್ಲಸ್ 4 ಅಂದ್ರೆ 25. ಅಗೇನ್ ರೂಟ್ 41 ಮೈನಸ್ ರೂಟ್ 25 ಅಂತಂದ್ರೆ 5, 25ರ ವರ್ಗಮೂಲ. ಇಟ್ ಈಸ್ ನಥಿಂಗ್ ಬಟ್ ರೂಟ್ 41 ಮೈನಸ್ 5 ಅಂದ್ರೆ 36. 36 ವರ್ಗಮೂಲ 6. ಸೊ ಫೈನಲ್ ಆನ್ಸರ್ ಎಷ್ಟು, 6, ಆಪ್ಷನ್ 3. ಇದು ಅಷ್ಟೇ, ಬಾಡ್ ಮಾಸ್ ಕ್ವಶನ್ ಇದು. ಓಕೆ, ಮೈನಸ್ 16 ಇಲ್ಲಿ ಮೊದಲು ಡಿವಿಷನ್ ಇದೆಯಲ್ಲ ಈ ಪಾರ್ಟ್ ಅಲ್ಲಿ, ಅದನ್ನ ಫಸ್ಟ್ ಸಿಂಪ್ಲಿಫೈ ಮಾಡಬೇಕು, ಡಿವೈಡ್ ಬೈ 4. ಆಮೇಲೆ ಈ ಡಿವಿಷನ್ ನ ಆಮೇಲೆ ಮಾಡೋಣ. 4 ಒಂದ್ಲೆ 4 4 16. ಸೊ ಮೈನಸ್ 4 ಇಲ್ಲಿ ಡಿವಿಷನ್ ಇಲ್ಲ, ಅದನ್ನ ಹಿಂಗ್ ಬರ್ಕೊಂಡ್ರೆ ಮೈನಸ್ ಮೈನಸ್ ಕ್ಯಾನ್ಸಲ್ ಆಯಿತು, 2 1 2 2. ಸೊ ಆನ್ಸರ್ ಎಷ್ಟು 2, ಆಪ್ಷನ್ 1 ಕರೆಕ್ಟ್. 64 ಸೆಂಟಿಮೀಟರ್ ಕ್ಯೂಬ್ ಘನಫಲವನ್ನು ಹೊಂದಿರುವ 2 ವರ್ಗ ಘನಗಳ ಮುಖಗಳನ್ನು ಸೇರಿಸಿದಾಗ ಉಂಟಾಗುವ ಆಯತ ಘನಾಕೃತಿಯ ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಅಂದ್ರೆ 2 ಘನಗಳಿದೆ, 2 ಘನಗಳ ಘನಫಲ 64 ಸೆಂಟಿಮೀಟರ್ ಕ್ಯೂಬ್. ಓಕೆ, ಆ 2 ಘನಗಳನ್ನ ಒಂದ್ರ ಪಕ್ಕ ಒಂದು ಜೋಡಿಸಿದಾಗ ಒಂದು ಆಯತ ಘನ ಆಗ್ತದೆ. ಆ ಆಯತ ಘನದ ಘನಫಲ ಬೇಕಾಗಿದೆ ನಮಗೆ. ಮೊದಲೇನ್ ಮಾಡೋಣ ಅಂತಂದ್ರೆ, ಸಾರಿ ಘನಫಲ ಅಲ್ಲ, ಪೂರ್ಣ ಮೇಲ್ಮೈ ವಿಸ್ತೀರ್ಣ. ಈ ರೀತಿ ಒಂದು ಘನ ಇದೆ, ಅದ್ರ ಪಕ್ಕದಲ್ಲಿ ಬೇಕಿದ್ರೆ ಬೇರೆ ಕಲರ್ ಇಂದ ಡ್ರಾ ಮಾಡ್ಬೋದು ನಾವು. ಅದ್ರ ಪಕ್ಕದಲ್ಲಿ ಇನ್ನೊಂದು ಬರುತ್ತೆ ಈ ತರ. ಈ ತರ. ಸೊ ಒಂದ್ರ ಪಕ್ಕದಲ್ಲಿ ಒಂದನ್ನ ನಾವು ಜಾಯಿನ್ ಮಾಡಿದಾಗ ಒಂದು ಯಾವ ಆಕಾರ ಬರುತ್ತೆ ಅಂದ್ರೆ ಒಂದು ಆಯತ ಘನ ಬರುತ್ತೆ. ಒಂದು ಆಯತ ಘನ ಎಲ್ಲ ಸೇರಿ ಒಂದು ಆಯತ ಘನ ಬರುತ್ತೆ. ಈ ರೀತಿ ಅದು ಹಿಂದೆ ಇರುತ್ತೆ ಇಲ್ಲಿ. ಈ ರೀತಿ ಒಂದು ಆಯತ ಘನ ಬರುತ್ತೆ. ಇದರ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಬೇಕಾಗಿದೆ ನಮಗೆ. ಹಾಗಾದ್ರೆ ಮೊದಲಿಗೆ ಏನ್ ಬೇಕು ಅಂತಂದ್ರೆ ಇದರ ಲೆಂತ್ ಎಷ್ಟು, ಬ್ರೆಡ್ತ್ ಎಷ್ಟು, ಹೈಟ್ ಎಷ್ಟು ಅಂತ ನಾವು ಫೈಂಡ್ ಮಾಡಬೇಕು. ಅದನ್ನ ಫೈಂಡ್ ಮಾಡ್ಬೇಕಂದ್ರೆ ಈ ವಾಲ್ಯೂಮ್ ಏನ್ ಕೊಟ್ಟಿದ್ದಾರೆ, ಘನದ ಘನಫಲ ಏನ್ ಕೊಟ್ಟಿದ್ದಾರೆ ಅದನ್ನು ಬಳಸಬೇಕು. ವಾಲ್ಯೂಮ್ ಆಫ್ ಕ್ಯೂಬ್ ಈಸ್ ನಥಿಂಗ್ ಬಟ್ ಸೈಡ್ ಕ್ಯೂಬ್. ಸೈಡ್ ಇಂಟು ಸೈಡ್ ಇಂಟು ಸೈಡ್, ಲೆಂತ್ ಇಂಟು ಲೆಂತ್ ಇಂಟು ಲೆಂತ್, ಅಥವಾ ಲೆಂತ್ ಕ್ಯೂಬ್ ಅಥವಾ ಸೈಡ್ ಕ್ಯೂಬ್ ಅಥವಾ ಎ ಕ್ಯೂಬ್. ಎ ಕ್ಯೂಬ್ ಈಕ್ವಲ್ ಟು 64 ಆದ್ರೆ ಎ ಈಕ್ವಲ್ ಟು 4 ಸೆಂಟಿಮೀಟರ್. ಯಾಕಂದ್ರೆ 64 ಅನ್ನೋದು 4ರ ಘನ. ಹಾಗಾಗಿ ಆ ಘನದ ಒಂದು ಬಾಹುವಿನ ಅಳತೆ ಎಷ್ಟಿರುತ್ತೆ ಅಂದ್ರೆ 4 ಸೆಂಟಿಮೀಟರ್ ಇರುತ್ತೆ. ಹಾಗಾದ್ರೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಸೆಂಟಿಮೀಟರ್, 4 ಸೆಂಟಿಮೀಟರ್. ಅದ್ರ ಪಕ್ಕದಲ್ಲಿರ್ತಕ್ಕಂಥ ಘನ ಅದರ ಉದ್ದ ಎಷ್ಟು, 4 ಸೆಂಟಿಮೀಟರ್ ಆಯ್ತು.
ಇನ್ನು ಅಗಲ 4 ಸೆಂಟಿಮೀಟರ್, ಎತ್ತರ 4 ಸೆಂಟಿಮೀಟರ್. ಸೊ ಇಲ್ಲಿ ಪಕ್ಕದಲ್ಲಿ ಜೋಡಿಸಿದಾಗ ಈ 4 ಸೆಂಟಿಮೀಟರ್ ಈ 4 ಸೆಂಟಿಮೀಟರ್ ಎರಡು ಸೇರಿ ಉದ್ದ 8 ಸೆಂಟಿಮೀಟರ್ ಆಗುತ್ತೆ. ಅಗಲ 4 ಸೆಂಟಿಮೀಟರ್, ಎತ್ತರ 4 ಸೆಂಟಿಮೀಟರ್. ನಮಗೀಗ 3 ವ್ಯಾಲ್ಯೂಗಳು ಸಿಕ್ತು. ಒಂದು ಲೆಂತ್ 8 ಸೆಂಟಿಮೀಟರ್, ಇನ್ನೊಂದು ಬ್ರೆಡ್ತ್ 4 ಸೆಂಟಿಮೀಟರ್, ಇನ್ನೊಂದು ಹೈಟ್ 4 ಸೆಂಟಿಮೀಟರ್. ಈಗ ಆಯತಘನದ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಸೂತ್ರ ಏನಿದೆ ಅಂತಂದ್ರೆ 2 ಇಂಟು LB ಪ್ಲಸ್ BH ಪ್ಲಸ್ LH ಅಂತ ಇದೆ. ಇದರಲ್ಲಿ ಹಾಕಿ ಸಿಂಪ್ಲಿಫೈ ಮಾಡಿದ್ರೆ ಮುಗೀತು. 2 ಇಂಟು LB ಅಂದ್ರೆ ಲೆಂತ್ ಇಂಟು ಬ್ರೆಡ್ತ್, 8 ಇಂಟು 4 8 ಇಂಟು 4 ಪ್ಲಸ್ BH 4 ಇಂಟು 4 ಪ್ಲಸ್ LH 8 ಇಂಟು 4 ಇಟ್ ಈಸ್ ಈಕ್ವಲ್ ಟು 2 ಇಂಟು 8 4 32, 4 4 16, ಅಗೇನ್ 8 4 32. 2 ಇಂಟು ಈ 32 ಈ 32 ಎಷ್ಟಾಯ್ತು 64 ಪ್ಲಸ್ 16 ಕೂಡಿಸಿದ್ರೆ 6 4 10, 2 8 80. 80 ಇಂಟು 2 ಮಲ್ಟಿಪ್ಲೈ ಮಾಡಿದ್ರೆ 160 ಸೆಂಟಿಮೀಟರ್ ಸ್ಕ್ವೇರ್. ಸೊ ಪೂರ್ಣ ಮೇಲ್ಮೈ ವಿಸ್ತೀರ್ಣ ಎಷ್ಟಿದೆ ಅಂತಂದ್ರೆ 160 ಸೆಂಟಿಮೀಟರ್ ಸ್ಕ್ವೇರ್. ಆಪ್ಷನ್ 4 ಕರೆಕ್ಟ್. ಪ್ರತಿ ಗಂಟೆಗೆ 72 ಕಿಲೋಮೀಟರ್ ಜವದಲ್ಲಿ ಚಲಿಸುತ್ತಿರುವ ಒಂದು ರೈಲು 250 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಅನ್ನು 26 ಸೆಕೆಂಡ್ಗಳಲ್ಲಿ ದಾಟುತ್ತದೆ. ಹಾಗಾದರೆ ರೈಲಿನ ಉದ್ದ. ಓಕೆ, ಈಗ ಅದರ ಸ್ಪೀಡ್ ಕಿಲೋಮೀಟರ್ ಪರ್ ಅವರ್ ಅಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ಪ್ಲಾಟ್ಫಾರ್ಮ್ ನ ಉದ್ದ ಮತ್ತು ಅದು ಪಾಸ್ ಆಗಿ ಹೋಗಿದ್ದಕ್ಕಂತ ಟೈಮು ಮೀಟರ್ ಮತ್ತು ಸೆಕೆಂಡ್ಸ್ ಅಲ್ಲಿ ಕೊಟ್ಟಿದ್ದಾರೆ. ಮೊದಲಿಗೆ ಏನ್ ಮಾಡೋಣ, ಈ ಕಿಲೋಮೀಟರ್ ಪರ್ ಅವರ್ ಅನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡೋಣ. 72 ಕಿಲೋಮೀಟರ್ ಪರ್ ಅವರ್ ಇರೋದನ್ನ ಮೀಟರ್ ಪರ್ ಸೆಕೆಂಡ್ಗೆ ಕನ್ವರ್ಟ್ ಮಾಡಬೇಕು ಅಂತಂದ್ರೆ ನಾವು ಎಷ್ಟರಿಂದ ಮಲ್ಟಿಪ್ಲೈ ಮಾಡಬೇಕು, 5/18 ಮಲ್ಟಿಪ್ಲೈ ಮಾಡಬೇಕು. ಮೀಟರ್ ಪರ್ ಸೆಕೆಂಡ್ ಅನ್ನ ಕಿಲೋಮೀಟರ್ ಪರ್ ಅವರ್ಗೆ ಮಾಡಬೇಕು ಅಂದ್ರೆ 18/5 ಮಾಡಬೇಕು. 18 1 18, 18 4 72, 5 4 20 ಮೀಟರ್ ಪರ್ ಸೆಕೆಂಡ್. ಇದರ ಅರ್ಥ ಏನು, 1 ಸೆಕೆಂಡ್ಗೆ 20 ಮೀಟರ್ ಹೋಗುತ್ತೆ ಅಂತ. 1 ಸೆಕೆಂಡ್ಗೆ 20 ಮೀಟರ್ ಕವರ್ ಮಾಡಿದ್ರೆ 26 ಸೆಕೆಂಡ್ಗೆ ಎಷ್ಟು ದೂರ ಹೋಗಿರ್ಬೋದು ಅದು. 1 ಸೆಕೆಂಡಿಗೆ 20 ಮೀಟರ್ ಹೋದ್ರೆ 26 ಸೆಕೆಂಡ್, ನೋಡಿ ಇಲ್ಲಿ 26 ಸೆಕೆಂಡ್ ತಗೊಂಡಿದೆ. 26 ಸೆಕೆಂಡಿಗೆ ಎಷ್ಟು ಮೀಟರ್ ಕವರ್ ಆಗುತ್ತೆ? ಸೊ 26 ಇಂಟು 20, 0 ಆಸ್ ಇಟ್ ಈಸ್ ತಗೊಂಡ್ರೆ 26 2 52 ಮೀಟರ್. ಟೋಟಲ್ ಉದ್ದ ಎಷ್ಟಾಗ್ತದೆ ಅಂದ್ರೆ 520 ಮೀಟರ್. ಈ 520 ಮೀಟರ್ ಅಲ್ಲಿ ಈ 250 ಮೀಟರ್ ಉದ್ದದ ಪ್ಲಾಟ್ಫಾರ್ಮ್ ಕೂಡ ಸೇರ್ಕೊಂಡಿರ್ತದೆ. ರೈಲಿನ ಉದ್ದದ ಜೊತೆಗೆ ಪ್ಲಾಟ್ಫಾರ್ಮ್ ಉದ್ದ ಕೂಡ ಸೇರ್ಕೊಂಡಿರ್ತದೆ, ಯಾಕಂದ್ರೆ ಪಾಸ್ ಆಗಿ ಹೋಗ್ಬೇಕಲ್ಲ. ಹಾಗಾಗಿ ಈ 250 ಮೀಟರ್ ಏನ್ ಮಾಡ್ಬೇಕು, ನಾನು ಇಲ್ಲಿ ಕಳಿಬೇಕಾಗುತ್ತೆ. ಸೊ 520 ಮೈನಸ್ 250, 0 4 12, 12ರಲ್ಲಿ 5 ಹೋದ್ರೆ 7, 4ರಲ್ಲಿ 2 ಹೋದ್ರೆ 2. ಸೊ ಎಷ್ಟು ಮೀಟರ್ ಉದ್ದ ಅಂತಂದ್ರೆ ರೈಲಿನ ಉದ್ದ 270 ಮೀಟರ್ ಅನ್ನೋದು ರೈಲಿನ ಉದ್ದ. ಆಪ್ಷನ್ 4 ಇಸ್ ಕರೆಕ್ಟ್. So this completes 2019th ಟೆಟ್ ಪೇಪರ್ 1. ಸೊ ಒಂದೇ ಪಾರ್ಟ್ ಅಲ್ಲಿ ಎಲ್ಲರೂ ಕಂಪ್ಲೀಟ್ ಆಯ್ತು. ನೆಕ್ಸ್ಟ್ ಬರಂತ ಕ್ವಶನ್ಸ್ ಎಲ್ಲಾನು ಮ್ಯಾಥಮೆಟಿಕ್ಸ್ ಪೆಡಗಾಗಿ ರಿಲೇಟೆಡ್ ಕ್ವಶನ್ಸ್. ಸೊ ಐ ಹ್ಯಾವ್ ನಾಟ್ ಟಚ್ಡ್ ದೋಸ್ ಕ್ವಶನ್ಸ್. ಓಕೆ.